ಈಗ ಹೆಣ್ಮಕ್ಳು ಯಾವ ಏಜಿಂದ ರೆಗ್ಯುಲರ್ ಟೆಸ್ಟ್ಗಳು ಮಾಡಿಸ್ಕೋಬೇಕು? 30ರಿಂದ 65 ವರ್ಷಕ್ಕೊಮ್ಮೆ ಮಾಡ್ತಾರೆ. ವರ್ಷಕ್ಕೊಮ್ಮೆ ಮಾಡ್ಕೊಳ್ಳೋದು ಐಡಿಯಲ್ಲ. ಬೇರೆ ಕಾಯಿಲೆಗಳಿಲ್ಲ, ಅವ್ರಿಗೆ ಇಮ್ಯುನಿಟಿ ಚೆನ್ನಾಗಿದೆ ಅನ್ನೋರಿಗೆ ಯೂಶಲಿ ಒನ್ಸ್ ಇನ್ 3 years ಹೇಳ್ತೀವಿ. ಬಟ್ ಐಡಿಯಲಿ ಸ್ಪೀಕಿಂಗ್ ಇವತ್ತಿನ ಸಿನಾರಿಯೋದಲ್ಲಿ ಎವ್ರಿ ಇಯರ್ ಸ್ಕ್ರೀನಿಂಗ್ ಮಾಡ್ಕೊಂಡ್ರೆ ಒಳ್ಳೇದು. ಪ್ಯಾಪ್ಸ್ಮಿಯರ್ ಅಂತ ಮಾಡ್ತೀವಿ, ಅಲ್ಟ್ರಾಸೌಂಡು, ಬ್ರೆಸ್ಟ್ ಸ್ಕ್ಯಾನಿಂಗ್ ಇರುತ್ತೆ. ಸ್ಕ್ರೀನಿಂಗ್ ಮಾಡೋದ್ರಿಂದ ನಾವು ವಿ ಕ್ಯಾನ್ ಡಿಟೆಕ್ಟ್ ವೆರಿ ಅರ್ಲಿ. ಯಾವ ಥರ ನೀವು ಅದನ್ನು ಆಪ್ರೇಟ್ ಮಾಡ್ತೀರಿ? ಫಸ್ಟ್ ಥಿಂಗ್ ಪ್ರಿವೆನ್ಷನ್ ಬೈ ಟೇಕಿಂಗ್ ಒನ್ HPV ವ್ಯಾಕ್ಸಿನೇಷನ್. ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇರ್ಬೋದು, ಆಲ್ಕೋಹಾಲ್ ಕನ್ಸಂಪ್ಷನ್, ಟೊಬ್ಯಾಕೋ ಈ ಥರದನ್ನು ಬಿಡಬೇಕಾಗತ್ತೆ. ಅದು ಬಿಟ್ಟು ನೆಕ್ಸ್ಟ್ ಲೆವೆಲ್ಗೆ ಟ್ರೀಟ್ಮೆಂಟ್ ಬಂದರೆ, ಪ್ರೀ ಕ್ಯಾನ್ಸರ್ ಸ್ಟೇಜ್ ಇದ್ದರೆ ಗರ್ಭಕೋಶದ ಒಳಗಡೆ ಪದರ ಏನಿರುತ್ತೆ ಅದನ್ನು ಒಂದು ಲೇಯರ್ ತೆಗೆದುಬಿಟ್ಟು ಅವ್ರನ್ನ ಮತ್ತೆ ಬಿಡ್ಬೋದು, ಫಾಲೋಅಪ್ ಮಾಡ್ಕೊಳ್ತಾ ಹೋಗ್ಬೋದು. ನಾವು ತುಂಬ ಚಿಕ್ಕ ವಯಸ್ಸಿನವರಾದರೆ ಮುಂದೆ ಮಕ್ಕಳನ್ನ ಸಹ ಮಾಡ್ಕೊಳ್ಬೋದು. ಆಪ್ರೇಟ್ ಮಾಡೋಕ್ಕಾಗಲ್ಲ ಅಂದಾಗ ಡೈರೆಕ್ಟಾಗಿ ನಾವು ಅವಾಗ ರೇಡಿಯೋಥೆರಪಿ ಅಂತ ಮಾಡ್ತೀವಿ, ಕೀಮೋಥೆರಪಿ ಅಂತ ಮಾಡ್ತೀವಿ, ಇಮ್ಯುನೋಥೆರಪಿ ಮಾಡ್ಬೋದು. ಹೀಗೆ ಹಲವಾರು ಹಂತಗಳಲ್ಲಿ ಟ್ರೀಟ್ಮೆಂಟ್ ಇರುತ್ತೆ. ಇಟ್ ಆಲ್ ಡಿಪೆಂಡ್ಸ್ ಆರ್ ದೇರ್ ಬಾಡಿ ರೆಸ್ಪಾನ್ಸ್ ಆಲ್ಸೋ. ಕೆಲವರು ತುಂಬ ಚೆನ್ನಾಗಿ ಅರ್ಲಿ ಸ್ಟೇಜಲ್ಲಿ ಬಂದು ಅಥವಾ ಪ್ರೀ ಕ್ಯಾನ್ಸರ್ ಸ್ಟೇಜಲ್ಲಿ ಬಂದು ಆಪ್ರೇಟ್ ಮಾಡಿಕೊಂಡು ಕೀಮೋ ರೇಡಿಯೋಥೆರಪಿ ತೊಗೊಂಡು ದೇ ಕ್ಯಾನ್ ಲೀವ್ ಲೈಕ್ ಎನಿ ಅದರ್ ವುಮೆನ್. ನಿಮ್ಗೆ 5 ವರ್ಷ ಆದರೂ ರಿಕರೆನ್ಸ್ ಆಗಿಲ್ಲ, 7 years ಆದರೂ ಆಗಿಲ್ಲ ಅಂದರೆ ಯು ವಿಲ್ ಮೇ ಲಿವ್ ಲಾಂಗ್. ಪ್ರಿವೆನ್ಷನ್ಗೆ ಏನು ಬೇಕೋ ಆ ಒಂದು ಮೆಷರ್ಸ್ ನಾವು ತಗೊಂಡ್ವಿ ಅಂದರೆ ಎಲ್ಲರಂಗೆ ನಾವು ಬದುಕ್ಬೋದು. ನಮ್ಮ ಪ್ರೆಸೆನ್ಸು ನಮ್ಮ ಕುಟುಂಬಕ್ಕೆ ಎಷ್ಟು ಅತಿ ಮುಖ್ಯ ಇರುತ್ತೋ ದೇಶಕ್ಕೂ ಸಹ ಅಷ್ಟೇ ಅತಿ ಮುಖ್ಯ ಇರುತ್ತೆ.